ಹಾಯ್ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು 15th ಆಗಸ್ಟ್, ಸೊ ಇಂಡಿಪೆಂಡೆನ್ಸ್ ಡೇ. ನಮ್ಮೆಲ್ಲರಿಗೂ 79th ಇಯರ್ ಇಂಡಿಪೆಂಡೆನ್ಸ್ ಡೇ ಕಂಪ್ಲೀಟ್ ಆಗಿ 80th ಇಯರ್ ಇಂಡಿಪೆಂಡೆನ್ಸ್ ಡೇ ಇದು. ಸೊ ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಹಾಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಅಂಡ್ ಈ ವಿಡಿಯೋ ಕಂಟೆಂಟ್ ಏನಾಗಿರುತ್ತೆ ಅಂತ ನಾನು ಆಲ್ರೆಡಿ ಕ್ಯಾಪ್ಷನ್ ಅಲ್ಲೆಲ್ಲ ಮೆನ್ಷನ್ ಮಾಡಿದ್ದೀನಿ. ಹಾಗೇನೆ ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ, ನನ್ನ ಲಾಂಗ್ ವಿಡಿಯೋಸ್ ಕಂಟೆಂಟ್ ಏನಾಗಿರುತ್ತೆ, ನನ್ನ ಶಾರ್ಟ್ ವಿಡಿಯೋಸ್ ಕಂಟೆಂಟ್ ಏನಾಗಿರುತ್ತೆ ಅಂತ ನಾನು ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಇವತ್ತು ನನ್ನ ಮಾರ್ನಿಂಗ್ ರೂಟೀನ್ ಏನಾಗಿತ್ತು ಅಂತ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಅದನ್ನ ನೋಡ್ಕೊಂಡು ಬನ್ನಿ. ಇದು ನನ್ನ ಸಾಟರ್ಡೆ ಮಾರ್ನಿಂಗ್ ರೂಟೀನ್ ವಿಡಿಯೋ ಆಗಿರುತ್ತೆ. ಪ್ರತಿದಿನ ನಾನು ಎದ್ಮೇಲೆ ಫಸ್ಟು ಬಿಸಿನೀರು ಕುಡಿತೀನಿ ಅಥವಾ ಯಾವುದಾದ್ರೂ ಒಂದು ಹೆಲ್ತಿ ಡ್ರಿಂಕ್ನ ಕುಡಿಯೋದನ್ನು ರೂಢಿ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವಾಗಿನ ಫುಡ್ ಕೂಡ ಅಷ್ಟು ಚೆನ್ನಾಗಿಲ್ಲ. ನನಗೂ ಹೇರ್ ಫಾಲ್ ಸ್ವಲ್ಪ ಜಾಸ್ತಿ ಆಗ್ತಾಯಿದೆ, ವಿಟಮಿನ್ಸ್ ಕಮ್ಮಿಯಾಗಿ. ಬಿಸಿನೀರು ಕುಡಿದ್ಮೇಲೆ ನಾನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಕೊಂಡೆ. ಹೊರಗಡೆ ಹೊಸ್ಲಿಂದನೇ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಮನೆ ಹತ್ರ ಧೂಳು ಸ್ವಲ್ಪ ಜಾಸ್ತಿ, ಯಾಕೆಂದರೆ ಮನೆ ರೋಡ್ ಸೈಡ್ ಇರೋದ್ರಿಂದ. ಸೊ ನಾನು ಡೈಲಿ ನೆಲ ಒರೆಸಿ ಕ್ಲೀನ್ ಮಾಡಬೇಕಾಗತ್ತೆ. ಇವತ್ತು ಕ್ಲೀನಿಂಗ್ ಕೆಲಸ ಸ್ವಲ್ಪ ಜಾಸ್ತಿನೇ ಇತ್ತು. ಆ್ಯಂಡ್ ನಾನು ಮನೆ ಒಳಗೂ ಸಹ ಎಲ್ಲ ಕ್ಲೀನಿಂಗ್ ಕೆಲಸ ಮುಗಿಸ್ಕೊತಾ ಇದ್ದೀನಿ. ಇವತ್ತು ಶನಿವಾರ ಆಗಿರೋದ್ರಿಂದ ನಮಗೆ ಮನೆ ದೇವ್ರ ವಾರ. ಸೊ ಕ್ಲೀನಿಂಗ್ ಎಲ್ಲ ಮುಗಿದ್ಮೇಲೆ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು. ನನಗೆ ಇವತ್ತು ಫ್ರೆಶ್ ಅಪ್ ಆಗಿ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಸುಸ್ತಾಗಿಬಿಟ್ಟಿತ್ತು. ಯಾಕೆ ಅಂತ ಹೇಳಿದ್ರೆ ಪ್ರತಿ ಟೈಮು ತಲೆ ಸ್ನಾನ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಸುಸ್ತಾಗಿಬಿಡುತ್ತೆ. ಇಲ್ಲಿ ನಾನು ನನ್ನ ಸ್ಕಿನ್ ಕೇರ್ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ, ಇತ್ತೀಚಿಗೆ ತುಂಬ ಹೇರ್ ಫಾಲ್ ಆಗ್ತಿದೆ. ಅದಕ್ಕೆ ಅಂತಲೇ ನಾನು ಡೈಲಿ ಮಾರ್ನಿಂಗ್ ಹೆಲ್ತಿ ಡ್ರಿಂಕ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದೆಲ್ಲ ಮುಗಿಸ್ಕೊಂಡು ನಾನು ಪೂಜೆ ಮಾಡೋಕ್ಕೆ ಹೊರಟೆ. ಪೂಜೆ ಮಾಡುವಾಗ ರಾಯರು ಫೋಟೋದಿಂದ ಹೂ ಬಿತ್ತು. ತುಂಬ ಖುಷಿಯಾಯಿತು. ಅವರ ಆಶೀರ್ವಾದ ಸಿಕ್ಕಿದಾಗೇ ನನಗೆ ಫೀಲ್ ಆಯಿತು. ಪೂಜೆ ಆದಮೇಲೆ ನಾನು ತಿಂಡಿ ಮಾಡೋಣ ಅಂತ ಹೇಳಿ ಹೊರಟೆ. ಇವತ್ತು ನಾನು ಗೀ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆ ಪಲಾವ್ಗೆ ಅಥವಾ ಬಿರಿಯಾನಿಗೆ ಹಾಕುವಂಥ ಸ್ಪೈಸಸ್ ತೊಗೊಂಡಿದ್ದೀನಿ. ನಾನಿಲ್ಲಿ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ನೀವು ನಾರ್ಮಲಾಗಿ ಮನೇಲಿ ಯೂಸ್ ಮಾಡೋಂಥ ರೈಸ್ ಕೂಡ ತೊಗೋಬೋದು. ಹಾಗೆ ಕಾಜು ತೊಗೊಂಡಿದ್ದೀನಿ. ತಿಂಡಿನ ನಾನು ತುಂಬ ಸಿಂಪಲ್ಲಾಗೇ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಮಧ್ಯಾಹ್ನ ನನಗೆ 2 ಕುಕ್ಕಿಂಗ್ ವೀಡಿಯೋಸ್ನ ನಾನು ಲಾಂಗ್ ವೀಡಿಯೋ ಮಾಡ್ಕೋಬೇಕು ಅಂತ ಇದ್ದೀನಿ. ಅದಕ್ಕೆ ನಾನು ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿಯೇ ನೀವು ಅಡುಗೆ ಮಾಡ್ಕೊಳ್ಳಿ. ಗೀ ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ನನಗೆ ಇಂಡಿಪೆಂಡೆನ್ಸ್ ಡೇ ಅಂದ ತಕ್ಷಣ ನೆನಪಾಗೋದು, ನಾವು ಸ್ಕೂಲ್ಗೆ ಹೋಗುವಾಗ ವೈಟ್ ಯೂನಿಫಾರ್ಮ್ ಹಾಕ್ಕೊಂಡು, ಬ್ಯಾಡ್ಜ್ ಹಾಕ್ಕೊಂಡು, ಕೇಸರಿ ಬಿಳಿ ಹಸಿರು ಫ್ಲ್ಯಾಗ್ ಇಟ್ಕೊಂಡೆಲ್ಲ ಹೋಗ್ತಿದ್ವಿ. ಅಲ್ಲೂ ಅಷ್ಟೇ, ಹೋದ್ಮೇಲೆ ಭಾಷಣ ಮಾಡೋರು, ಅದಾದಮೇಲೆ ಲೈನಿಗೆ ನಿಲ್ಲಿಸ್ಬಿಟ್ಟು ನಮಗೆ ಪ್ರೇಯರ್ ಎಲ್ಲ ಮಾಡಿಸಿ ಚಾಕ್ಲೇಟ್ ಕೊಟ್ಟು 10:30ಗೆಲ್ಲ ಮನೆಗೆ ಕಳಿಸ್ಬಿಡ್ತಿದ್ರು. ಸೊ ಸ್ಕೂಲು ಬೇಗ ಮುಗೀತು ಅನ್ನೋ ಖುಷಿ ಇರ್ತಿತ್ತು. ಇವಾಗೆಲ್ಲ ನಾವು ಅದನ್ನೆಲ್ಲ ಮಿಸ್ ಮಾಡ್ಕೊತೀವಿ. ನೆಕ್ಸ್ಟ್ ಜನ್ರೇಷನ್ನವರು ಅಟ್ಲೀಸ್ಟ್ ಆ ಥರ ಮೂಮೆಂಟ್ಸ್ಗಳನ್ನ ಎಂಜಾಯ್ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ನನ್ನ ಮಾರ್ನಿಂಗ್ ರೊಟೀನ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ನಾನು ಹೇಳಿರೋ ಹಾಗೆ ನನ್ನ ಲಾಂಗ್ ಕಂಟೆಂಟ್ ವಿಡಿಯೋಸಲ್ಲಿ ಆಲ್ಮೋಸ್ಟ್ ನಾನು ಕುಕ್ಕಿಂಗ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಜೊತೆಗೆ ಸ್ಕಿನ್ ಕೇರ್ ವಿಡಿಯೋಸು, ಸೆಲ್ಫ್ ಕೇರ್ ವಿಡಿಯೋಸ್ ಆಗಿರುತ್ತೆ. ಆ್ಯಂಡ್ ನನ್ನ ಶಾರ್ಟ್ ವಿಡಿಯೋಸಲ್ಲಿ ಯಾವ ಥರ ಕಂಟೆಂಟ್ ಇರುತ್ತೆ ಅಂತ ಹೇಳಿದ್ರೆ ಮಿನಿ ವ್ಲಾಗ್ ಆಗಿರುತ್ತೆ. ನನ್ನ ಡೈಲಿ ಮಾರ್ನಿಂಗ್ ರೊಟೀನ್ ಮಿನಿ ವ್ಲಾಗ್ ಆಗಿರುತ್ತೆ. ಜೊತೆಗೆ ನನಗೆ ಈ ವಿಡಿಯೋನ ಶಾರ್ಟ್ ಆಗಿ ಕನ್ವರ್ಟ್ ಮಾಡ್ಬೋದು ಅಂತ ಅನ್ಸೋ ವಿಡಿಯೋಗಳನ್ನ ಶಾರ್ಟಿಗೆ ಹಾಕ್ತೀನಿ. ಆ್ಯಂಡ್ ಈ ವಿಡಿಯೋ ಫಾರ್ಮೆಟ್ನ ನಾನು ಲಾಂಗ್ ವಿಡಿಯೋಸ್ಗೆ ಕನ್ವರ್ಟ್ ಮಾಡ್ಬೋದು ಅಂತ ಅನ್ಕೊಳ್ಳೋ ಅಂತ ವಿಡಿಯೋಸ್ ನನಗೆ ಏನಾದ್ರು ಸಿಕ್ಕಿದ್ರೆ ಅದನ್ನ ಲಾಂಗ್ ವಿಡಿಯೋಸ್ ಹಾಕ್ತೀನಿ. ಲೈಕ್ ಶಾಪಿಂಗ್ ಆಗಿರ್ಬೋದು, ಫ್ಯಾಮಿಲಿ ಮೂಮೆಂಟ್ಸ್ ಆಗಿರ್ಬೋದು, ನನ್ನ ಹಸ್ಬೆಂಡ್ ಫನಿ ಮೂಮೆಂಟ್ಸ್ ಆಗಿರ್ಬೋದು, ಈ ತರದ್ದೇನಲ್ಲ. ಅಂಡ್ ನನ್ನ ಹಸ್ಬೆಂಡ್ ನ ಕಾಮಿಡಿ ವಿಡಿಯೋಸ್ ಏನಾಗಿರುತ್ತೆ ಅಂಡ್ ಕಪಲ್ ಕಾಮಿಡಿ ವಿಡಿಯೋಸ್, ಕಪಲ್ ವಿಡಿಯೋಸ್ ಏನಾಗಿರುತ್ತೆ ಅದು ನಿಮ್ಗೆ ಶಾರ್ಟ್ ವಿಡಿಯೋಸ್ ಅಲ್ಲಿ ಸಿಗುತ್ತೆ. ಸೊ ಇದಿಷ್ಟು ನನ್ನ ಕಂಟೆಂಟ್ ಆಗಿರುತ್ತೆ. ನಿಮಗೆ ನನ್ನ ವಿಡಿಯೋಸ್ ಅಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಬೇಕು ಅಂಡ್ ನಾನು ಈ ತರ ಕಂಟೆಂಟ್ ಮೇಲೆ ವರ್ಕ್ ಮಾಡ್ಬೇಕು, ಸೊ ನನಗೆ ಈ ತರ ಕಂಟೆಂಟ್ ಮೇಲೆ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಕೊಡಿ, ಈ ತರ ವಿಡಿಯೋ ಮಾಡಿ ಅನ್ನೋದೇನಾದ್ರು ಇದ್ರೆ ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಅಥವಾ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋ ನಮ್ಗೆ ಈ ತರ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ನನ್ನ ಶಾರ್ಟ್ ಮಿನಿ ಬ್ಲಾಗ್ ವಿಡಿಯೋಸ್ ಏನಿರುತ್ತೆ ಮಾರ್ನಿಂಗ್ ರೂಟೀನ್ದು, ಅದರಲ್ಲಿ ನಾನು 5 to 10 seconds ಮಿಡಲ್ ಅಲ್ಲಿ ಆಗಿರ್ಬೋದು, ಅಥವಾ ಸ್ಟಾರ್ಟಿಂಗ್ ವಿಡಿಯೋ ಆಗಿರ್ಬೋದು, ಅಥವಾ ಎಂಡಿಂಗ್ ವಿಡಿಯೋ ಆಗಿರ್ಬೋದು, 5 to 10 seconds ಅಲ್ಲಿ ಯಾವ್ದಾದ್ರು ಒಂದು ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ಟಿಪ್ಸ್ ಆಗಿರ್ಬೋದು ರಿಲೇಟೆಡ್ ಟು ಹೆಲ್ತ್ ಅಥವಾ ಸ್ಕಿನ್ ಕೇರ್, ವಾಟ್ ಎವರ್ ಇಟ್ ಈಸ್, ಪರ್ಟಿಕ್ಯುಲರ್ ಒನ್ ಟಾಪಿಕ್ ಮೇಲೆ ಕೊಡ್ತೀನಿ ಅಂತ ಹೇಳಲ್ಲ. ಯಾವ ಟಾಪಿಕ್ ಮೇಲೆ ಬೇಕಾದ್ರೂ ನಾನು ಕೊಡ್ಬೋದು. ಸೊ ಆ ತರ ಟಿಪ್ಸು ನಿಮ್ಗೂ ಗೊತ್ತಿದ್ದಲ್ಲಿ ನನ್ನ ಮಿನಿ ವ್ಲಾಗ್ಸ್ ಅಲ್ಲಿ ನೀವು ಕಮೆಂಟ್ ಮಾಡ್ಬೋದು. ನೆಕ್ಸ್ಟ್ ನಾನು ಆ ಮಿನಿ ವ್ಲಾಗ್ ನ ಹಾಕುವಾಗ ನಿಮ್ಮ ಟಿಪ್ಸ್ ನ ಶೇರ್ ಮಾಡೋದ್ರ ಜೊತೆಗೆ ನಿಮ್ಮ ನೇಮ್ ಕೂಡ ಮೆನ್ಷನ್ ಮಾಡ್ತೀನಿ. ಸೊ ನನ್ನ ಲಾಂಗ್ ವಿಡಿಯೋ ಮತ್ತೆ ಶಾರ್ಟ್ ವಿಡಿಯೋ ಕಂಟೆಂಟ್ ಇದಾಗಿರುತ್ತೆ. ನನ್ನ ವಿಡಿಯೋಸ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಬೆಲ್ ಐಕಾನ್ ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.